ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ. ಎಲ್ಲ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಈಗ ಮೊದಲನೇದಾಗಿ ಪಂಚಾಂಗವನ್ನು ತಿಳಿಯೋಣ. ಇಂದು ದಿನಾಂಕ 11/2/2023 ಶನಿವಾರ, ಪಂಚಮಿ ತಿಥಿ ಆಗಿರುತ್ತದೆ. ಕೃಷ್ಣ ಪಕ್ಷ, ಚಿತ್ತಾ ನಕ್ಷತ್ರ, ಮಾಘ ಮಾಸ, ಶಿಶಿ ಋತು, ಉತ್ತರಾಯಣ ಪುಣ್ಯಕಾಲ, ಶುಭಕೃತ ನಾಮ ಸಂವತ್ಸರ. ಸೂರ್ಯೋದಯ ಬೆಳಿಗ್ಗೆ 6:44 ಆಗುತ್ತೆ. ಸೂರ್ಯಾಸ್ತ ಸಂಜೆ 6:28 ಹಾಗೆ ರಾಹುಕಾಲ ಬೆಳಗ್ಗೆ 9:39 11:07 ಇರ್ತದೆ. ಹಾಗೆ ಯಮಗಂಡ ಕಾಲ 2:01 3:29 ಇರ್ತದೆ. ಹಾಗೆ ದುರ್ಮುಹೂರ್ತ 8:18 9:04 ಇರ್ತದೆ. ಹಾಗೆ ಶುಭ ಸಮಯ 12:11 12:57 ಇರ್ತದೆ. ಈಗ 12 ರಾಶಿಗಳ ಗೋಚಾರ ಫಲವನ್ನು ತಿಳಿಯೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತದೆ. ಸ್ನೇಹಿತರು ಮತ್ತೆ ಕುಟುಂಬದ ಸದಸ್ಯರು ನಿಮಗೆ ನೆರವಾಗ್ತಾರೆ. ಹಣಕಾಸಿನಲ್ಲಿ ಸುಧಾರಣೆಯನ್ನ ಕಾಣ್ತೀರಾ. ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಹೊರ ಹೋಗಲು ಸಜ್ಜಾಗ್ತೀರಾ. ಕೆಲಸದಲ್ಲಿ ಯಶಸ್ವಿಯನ್ನ ಕಾಣುವಂತ ದಿನವಾಗಿರ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರು ಮಾನಸಿಕ ಶಾಂತಿಗಾಗಿ ಒತ್ತಡವನ್ನ ಪರಿಹರಿಸಬೇಕಾಗ್ತದೆ. ಆಪ್ತರಿಂದ ಸಲಹೆಯನ್ನ ಪಡೆಯುವುದು ತುಂಬಾ ಉತ್ತಮವಾಗಿರ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಭವನ್ನ ಪಡಿತೀರಾ. ಹಾಗೆ ಅನಗತ್ಯ ವಿಷಯಗಳಿಗೆ ತಲೆ ಹಾಕಕ್ ಹೋಗ್ಬೇಡಿ. ಸಮಯವನ್ನ ವ್ಯರ್ಥ ಮಾಡಕ್ ಹೋಗ್ಬೇಡಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಲಾಭಕರ ದಿನವಾಗಿರ್ತದೆ. ಅನಾರೋಗ್ಯದಲ್ಲಿ ಇರೋರಿಗೆ ಚೇತರಿಕೆಯನ್ನ ಕಾಣ್ತೀರಾ. ದೊಡ್ಡ ಯೋಜನೆ ಏನಾದರೂ ಇಟ್ಕೊಂಡಿದ್ರೆ ಸಲಹೆ ಪಡೆಯೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಮಕ್ಕಳಿಂದ ಶುಭ ಸುದ್ದಿಯನ್ನ ಕೇಳ್ತೀರಾ. ಹಾಗೆ ಇಂದು ಕೋಪ ನಿಮ್ಮನ್ನು ತೊಂದರೆಗೀಡು ಮಾಡ್ತದೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಅಪರಿಚಿತರೊಂದಿಗೆ ವ್ಯವಹಾರ ಮಾಡಕ್ ಹೋಗ್ಬೇಡಿ. ನಿಮ್ಮ ಮನೆಗೆ ಸಂಬಂಧಪಟ್ಟ ಯಾವುದೇ ಹೂಡಿಕೆ ಆದ್ರೂ ನಿಮಗೆ ಲಾಭವನ್ನು ತಂದುಕೊಡ್ತದೆ. ಕುಟುಂಬಕ್ಕೆ ಸ್ವಲ್ಪ ಸಮಯ ಕೊಡಬೇಕಾಗ್ತದೆ. ಕೆಲಸದಲ್ಲಿ ಒತ್ತಡ ಅಧಿಕವಾಗಿರ್ತದೆ, ನೋಡ್ಕೋಬೇಕಾಗ್ತದೆ. ಆರೋಗ್ಯದಲ್ಲಿ ಉತ್ತಮವಾಗಿ ಇರ್ತದೆ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲವರಿಗೆ ಅದರಲ್ಲೂ ಪ್ರಯಾಣ ಮಾಡೋದು ಅನಾರೋಗ್ಯಕ್ಕೆ ಗುರಿ ಆಗ್ತದೆ. ಪ್ರಯಾಣ ಎಂದು ಮಾಡೋದು ಬೇಡ. ವ್ಯಾಪಾರದಲ್ಲಿ ಒಳ್ಳೆ ಲಾಭವಾಗ್ತದೆ. ಯಾರ ಮಾತಿಗೂ ಕಿವಿ ಕೊಡಕ್ ಹೋಗ್ಬೇಡಿ, ಅದು ಅನುಮಾನಕ್ಕೆ ದಾರಿ ತೆಗಿತದೆ. ಹಾಗೆ ಅವಿವಾಹಿತರಿಗೆ ಇಂದು ವಿವಾಹ ಸಂಬಂಧಗಳು ಬರ್ತವೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸಹ ಬರ್ತವೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ರೂ ಸಹ ವೈದ್ಯರನ್ನ ಭೇಟಿ ಮಾಡಿ. ವ್ಯಾಪಾರಿಗಳಿಗೆ ಅಜಾಗರೂಕತೆ ಅಷ್ಟು ಒಳ್ಳೆಯದಲ್ಲ. ಶಾಂತಿಯಿಂದ ಇರೋದಕ್ಕೆ ಪ್ರಯತ್ನ ಪಡಿ. ಒಂಟಿಯಾಗಿರೋದು ಸಹ ಇಂದು ಅಷ್ಟು ಒಳ್ಳೆಯದಲ್ಲ. ತುಲಾರಾಶಿ. ತುಲಾರಾಶಿಯವರು ಕೆಲವು ಮಾನಸಿಕ ಒತ್ತಡದ ಹೊರತಾಗಿ ಆರೋಗ್ಯ ಚೆನ್ನಾಗಿರ್ತದೆ. ಆರ್ಥಿಕವಾಗಿ ಉತ್ತಮವಾಗಿರ್ತದೆ. ಹಣವನ್ನು ಉಳಿಸುವಂತ ಕೆಲಸ ಮಾಡಿ. ತಡರಾತ್ರಿಯಲ್ಲೂ ಸಹ ಕೆಲಸ ಮಾಡ್ತಕ್ಕಂಥವ್ರು ಇಂದಿಗೆ ಮುಂದೂಡ್ತಕ್ಕಂಥದ್ದು ಉತ್ತಮವಾಗಿರ್ತದೆ. ದೂರ ಪ್ರಯಾಣದಲ್ಲಿ ಸಂತೋಷವನ್ನ ಕಾಣ್ತೀರಾ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇಂದು ನೀವು ನಿರಾಶರಾಗಿದ್ದೀರಿ. ಅತಿಯಾದ ಚಿಂತೆ ಮಾಡ್ತಕ್ಕಂಥದ್ದು ಸಹ ನಿಮಗೆ ಮಾನಸಿಕವಾಗಿ ಒತ್ತಡವನ್ನು ತಂದುಕೊಡ್ತದೆ. ಸಕಾಲಕ್ಕೆ ಹಣ ಬರ್ತದೆ, ಯೋಚನೆ ಮಾಡುವಂಗಿಲ್ಲ. ಸ್ನೇಹಿತರಿಂದ ಸಹಾಯವನ್ನು ಪಡಿತೀರಾ. ಯಾರಿಗೂ ಸಹ ಇಂದು ಸಾಲ ಕೊಡೋದಕ್ಕೆ ಹೋಗಬೇಡಿ, ಹಿಂತಿರುಗೋದಿಲ್ಲ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ಭರವಸೆ ಇಂದು ನಿಮ್ಮನ್ನು ಕಾಪಾಡ್ತದೆ. ಹೂಡಿಕೆಯಲ್ಲಿ ಲಾಭವನ್ನು ಮಾಡ್ತೀರಾ. ನಿಮ್ಮ ಹಾಸ್ಯ ಪ್ರಜ್ಞೆಯಿಂದ ಎಲ್ಲರನ್ನು ಆಕರ್ಷಿಸ್ತೀರಾ. ಹಾಗೆ ಯಾರಿಗೂ ಮಾತು ಕೊಡೋಕೆ ಹೋಗ್ಬೇಡಿ, ಅದನ್ನ ನೆರವೇರಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ದುಡುಕಿ ಮಾತನಾಡೋದು ಸಹ ಒಳ್ಳೇದಲ್ಲ. ಮಕರ ರಾಶಿ. ಮಕರ ರಾಶಿಯವರಿಗೆ ಶಕ್ತಿಯ ಮಟ್ಟ ಹೆಚ್ಚುತ್ತದೆ. ಕೆಲಸದಲ್ಲಿ ಒಳ್ಳೆಯ ಗೌರವ ಸಿಗ್ತದೆ. ರಾಜಕೀಯ ವ್ಯಕ್ತಿಗಳಿಗೆ ಆದರಣೆ ಸಿಗುವಂತ ದಿನವಾಗಿರ್ತದೆ. ಇಂದು ದಾನ ಧರ್ಮಗಳನ್ನ ಮಾಡಿ ತುಂಬಾ ಒಳ್ಳೆ ದಿನವಾಗಿದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತದೆ. ಕುಂಭರಾಶಿ. ಕುಂಭರಾಶಿಯವರು ಪ್ರಯಾಣಿಸಲು ತುಂಬಾ ದುರ್ಬಲರಾಗಿರ್ತೀರಾ. ಹಣಕ್ಕೆ ಸಂಬಂಧಿಸಿಪಟ್ಟ ಯಾವುದೇ ವ್ಯವಹಾರದಲ್ಲಾದರೂ ತೊಂದರೆಯನ್ನು ಅನುಭವಿಸುವಂತ ದಿನವಾಗಿರ್ತದೆ. ಮನೆಯ ವಿಷಯಗಳನ್ನ ಎಲ್ಲೂ ಹೊರಗಡೆ ಚರ್ಚೆ ಮಾಡಕ್ ಹೋಗ್ಬೇಡಿ. ವೈವಾಹಿಕ ಜೀವನದಲ್ಲಿ ಚೆನ್ನಾಗೇ ಇರ್ತದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಮೀನರಾಶಿ. ಮೀನರಾಶಿಯವರು ಆರೋಗ್ಯದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗೇ ಇರ್ತದೆ. ಅನಿರೀಕ್ಷಿತವಾಗಿ ಧನಲಾಭವಾಗ್ತದೆ. ಹಾಗೆ ಬಾಕಿ ಇರುವ ಹಣ ಸಹ ವಸೂಲಾಗ್ತದೆ. ವಾಹನ ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಾ. ಸ್ನೇಹಿತರಿಂದ